ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ನಮ್ಮ ಅತಿ ದೊಡ್ಡ ತಂಡ ಯಾವಾಗ ಇಂಥದ್ದೊಂದು ಪ್ರಕರಣ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಸುದ್ದಿಯಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇಲ್ಲೇನೋ ಒಂದಾಗಿದೆ, ಇಲ್ಲೇನೋ ಒಂದಾಗಿತ್ತು ಅನ್ನೋ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಸಂಶಯಗಳು ಬಂತು. ಆ ವ್ಯಕ್ತಿ ಗುರುತಿಸಿದಂತ ಜಾಗ ಇದೆಲ್ಲ ಆದಂತ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಗ್ರೌಂಡ್ಗೆ ಹೋಗಿ ಈ ಹೊತ್ತಿನವರೆಗೂ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮ್ಮ ಪ್ರತಿನಿಧಿಗಳಲ್ಲೇ ಇದ್ದಾರೆ. ಈಗ ಈ ಹೊತ್ತಿಗೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ತಾವೀಗ ಯಾವ ಪಾಯಿಂಟ್ ಅಲ್ಲಿದ್ದೀರಿ? ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಸದ್ಯ ಇವತ್ತಿನ ಈ ಉತ್ಖನನ ಹೇಗಿದೆ? ಮಾರುತಿ, ಯಾರ್ಯಾರಿದ್ದಾರೆ ಆಫೀಸರ್ಗಳು ಸದ್ಯಕ್ಕೆ? ರಂಜಿತ್, ಪ್ರಮುಖವಾಗಿ 13 ಜಾಗಗಳಲ್ಲಿ 11ನೇ ಜಾಗವನ್ನ ಇವತ್ತು ಅಗಿಲಾಗ್ತದೆ, ಅಂದ್ರೆ ಉತ್ಖನನ ಮಾಡಾಗ್ತಿತ್ತು. ನಾನು ಸದ್ಯ ಇರುವಂತ ಜಾಗ ಅಂದ್ರೆ ನಂಬರ್ 11ಗೆ ಹೋಗುವಂತ ದಾರಿ ಇದು. ಈ ದಾರಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಗ್ರೀನ್ ಮ್ಯಾಟ್ ಏನ್ ಹಾಕಿದ್ದಾರೆ, ಅಂದ್ರೆ ಯಾವುದೇ ಪ್ರಮುಖ ಅಂಶದ ಅಥವಾ ಮಾಹಿತಿ ಯಾವುದು ಹೊರ ಹೋಗಬಾರ್ದು ಅಂತ ಹೇಳಿ ಏನು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ಆ ಮ್ಯಾಟ್ ನ ಹಿಂಭಾಗದಲ್ಲಿರುವಂತದ್ದು ನಂಬರ್ 11. ಈ ನಂಬರ್ 11 ಅನ್ನ ಇವತ್ತು ಅಗಿಬೇಕಾಗಿತ್ತು. ಅದನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತೆ. ಅದಾದ ಬಳಿಕ ಮುಸುಕುಮೇನ್ ಮತ್ತೊಂದು ಜಾಗವನ್ನ ತೋರಿಸಿ ಇಲ್ಲಿ ಅಗಿಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಬಾಯಿ ಬಿಡ್ತಾನೆ. ಅಧಿಕಾರಿಗಳು ಅದರಂತೆ ಪ್ರಮುಖವಾಗಿ ಗಮನಿಸೋದ ಅಂಶ ನೋಡಿ, ಇಲ್ಲಿ 11 ಅಗಿಬೇಕಾಗಿತ್ತು, ಅದನ್ನು ಹೊರತುಪಡಿಸಿ ಮಾರ್ಕ್ ಅನ್ನ ಮಾಡದ ಜಾಗದಲ್ಲಿ ಇದೀಗ ಅಗಿಲಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಒಬ್ಬ ಮನುಷ್ಯನ ಮುಖದಲ್ಲಿ ಬುರುಡೆ ಇರುತ್ತೆ, ಆ ಬುರುಡೆಯ ಬಾಯಿಯ ಕೆಳಭಾಗ ಅಂದ್ರೆ ಗದ್ದ ಅಂತ ಏನ್ ಹೇಳ್ತೀವಿ ನಾವು, ಆ ಭಾಗ ಸಿಕ್ಕಿದೆ ಮತ್ತು ಒಂದಿಷ್ಟು ಕಳೆಬರಹ ಸಿಕ್ಕಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ಒಂದು ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಒಳಗಡೆ. ಅಧಿಕಾರಿಗಳು ಮೊನ್ನೆ ಕೂಡ ನಂಬರ್ 6 ಏನು ಕಳೆಬರ ಸಿಕ್ಕಿತ್ತು, ಅವತ್ತು ಕೂಡ ಉಪ್ಪಿನ ಮೂಟೆನ ತೆಗೆದುಕೊಂಡು ಹೋಗಿದ್ರು. ಇವತ್ತು ಅದೇ ರೀತಿಯಾಗಿ ಒಂದು ಅಂದ್ರೆ ಸರಿಸುಮಾರು 25 ಕೆಜಿ ತೂಕವಾಗುವಂತಹ ಒಂದು ಉಪ್ಪಿನ ಮೂಟೆಯನ್ನ ಈಗಾಗಲೇ ಒಳಗಡೆ ತಗೊಂಡು ಹೋಗಿರುವಂತದ್ದು. ಒಂದು ಕಡೆ FSL ಅಧಿಕಾರಿಗಳಿರ್ಬೋದು, ಪ್ರಮುಖವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಹೇಗೆ ತನಿಖೆ ಮಾಡ್ತಾರೆ ಅಂತಂದ್ರೆ ಮುಸುಕುದಾರಿ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಏನ್ ಹೇಳ್ತಾನೆ ಅದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ 11 ಆಗಬೇಕಾಗಿತ್ತು, ಇದೀಗ 11ರ ಬದಲಾಗಿ ಗುರುತು ಮಾಡದ ಒಂದು ಜಾಗವನ್ನ ಅಗಲಿಕ್ಕೆ ಮುಂದಾಗಿರುವಂತಹದ್ದು. ಸದ್ಯ ಈಗ ಏನು ಮಧ್ಯಾಹ್ನ ಊಟಕ್ಕೆ ಬರಬೇಕಾಗಿತ್ತು, ಮಧ್ಯಾಹ್ನದ ಊಟದ ವಿರಾಮ ಏನಾಗಬೇಕಾಗಿತ್ತು, ಅದನ್ನ ಮಾಡದೆ ಸರಿಯಾಗಿ ಈಗ ಮತ್ತೆ ಕೆಲಸವನ್ನ ಪ್ರಾರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಗಮನಿಸುವ ಅಂಶ ಏನು ಅಂತಂದ್ರೆ 2-3 ದಿನಗಳಿಂದ ಏನು ಊಟದ ಸಮಯ ಆಗ್ತಾ ಇತ್ತು, ಆ ಎಲ್ಲ ಊಟದ ಸಮಯಕ್ಕೆ ಸಂಬಂಧಪಟ್ಟಂತೆ ವಿರಾಮವನ್ನು ಕೊಡ್ತಾ ಇದ್ರು. ಅಧಿಕಾರಿಗಳು ಊಟವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಒಂದಿಷ್ಟು ಸಾಮಗ್ರಿಗಳನ್ನು ಮತ್ತೆ ತಂದು ಮತ್ತೆ ಒಳಗಡೆ ತಗೊಂಡು ಹೋಗುವ ವ್ಯವಸ್ಥೆ ಆಗ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಇವತ್ತು ಮಾತ್ರ ಅದ್ಯಾವುದೂ ಆಗ್ತಾ ಇಲ್ಲ. ಇವತ್ತು ಊಟದ ವಿರಾಮವನ್ನು ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ನಮ್ಮ ಅತಿ ದೊಡ್ಡ ತಂಡ ಯಾವಾಗ ಇಂಥದ್ದೊಂದು ಪ್ರಕರಣ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಸುದ್ದಿಯಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇಲ್ಲೇನೋ ಒಂದಾಗಿದೆ, ಇಲ್ಲೇನೋ ಒಂದಾಗಿತ್ತು ಅನ್ನೋ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಸಂಶಯಗಳು ಬಂತು. ಆ ವ್ಯಕ್ತಿ ಗುರುತಿಸಿದಂತ ಜಾಗ ಇದೆಲ್ಲ ಆದಂತ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಗ್ರೌಂಡ್ಗೆ ಹೋಗಿ ಈ ಹೊತ್ತಿನವರೆಗೂ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮ್ಮ ಪ್ರತಿನಿಧಿಗಳಲ್ಲೇ ಇದ್ದಾರೆ. ಈಗ ಈ ಹೊತ್ತಿಗೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ತಾವೀಗ ಯಾವ ಪಾಯಿಂಟ್ ಅಲ್ಲಿದ್ದೀರಿ? ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಸದ್ಯ ಇವತ್ತಿನ ಈ ಉತ್ಖನನ ಹೇಗಿದೆ? ಮಾರುತಿ, ಯಾರ್ಯಾರಿದ್ದಾರೆ ಆಫೀಸರ್ಗಳು ಸದ್ಯಕ್ಕೆ? ರಂಜಿತ್, ಪ್ರಮುಖವಾಗಿ 13 ಜಾಗಗಳಲ್ಲಿ 11ನೇ ಜಾಗವನ್ನ ಇವತ್ತು ಅಗಿಲಾಗ್ತದೆ, ಅಂದ್ರೆ ಉತ್ಖನನ ಮಾಡಾಗ್ತಿತ್ತು. ನಾನು ಸದ್ಯ ಇರುವಂತ ಜಾಗ ಅಂದ್ರೆ ನಂಬರ್ 11ಗೆ ಹೋಗುವಂತ ದಾರಿ ಇದು. ಈ ದಾರಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಗ್ರೀನ್ ಮ್ಯಾಟ್ ಏನ್ ಹಾಕಿದ್ದಾರೆ, ಅಂದ್ರೆ ಯಾವುದೇ ಪ್ರಮುಖ ಅಂಶದ ಅಥವಾ ಮಾಹಿತಿ ಯಾವುದು ಹೊರ ಹೋಗಬಾರ್ದು ಅಂತ ಹೇಳಿ ಏನು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ಆ ಮ್ಯಾಟ್ ನ ಹಿಂಭಾಗದಲ್ಲಿರುವಂತದ್ದು ನಂಬರ್ 11. ಈ ನಂಬರ್ 11 ಅನ್ನ ಇವತ್ತು ಅಗಿಬೇಕಾಗಿತ್ತು, ಅದನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತೆ. ಅದಾದ ಬಳಿಕ ಮುಸುಕುಮೇನ್ ಮತ್ತೊಂದು ಜಾಗವನ್ನ ತೋರಿಸಿ ಇಲ್ಲಿ ಅಗಿಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಬಾಯಿ ಬಿಡ್ತಾನೆ. ಅಧಿಕಾರಿಗಳು ಅದರಂತೆ ಪ್ರಮುಖವಾಗಿ ಗಮನಿಸೋದ ಅಂಶ ನೋಡಿ, ಇಲ್ಲಿ 11 ಅಗಿಬೇಕಾಗಿತ್ತು, ಅದನ್ನು ಹೊರತುಪಡಿಸಿ ಮಾರ್ಕ್ ಅನ್ನ ಮಾಡದ ಜಾಗದಲ್ಲಿ ಇದೀಗ ಅಗಿಲಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಒಬ್ಬ ಮನುಷ್ಯನ ಮುಖದಲ್ಲಿ ಬುರುಡೆ ಇರುತ್ತೆ, ಆ ಬುರುಡೆಯ ಬಾಯಿಯ ಕೆಳಭಾಗ ಅಂದ್ರೆ ಗದ್ದ ಅಂತ ಏನ್ ಹೇಳ್ತೀವಿ ನಾವು, ಆ ಭಾಗ ಸಿಕ್ಕಿದೆ ಮತ್ತು ಒಂದಿಷ್ಟು ಕಳೆಬರಹ ಸಿಕ್ಕಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ಒಂದು ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಒಳಗಡೆ.
ಅಧಿಕಾರಿಗಳು ಮೊನ್ನೆ ಕೂಡ ನಂಬರ್ 6 ಏನು Correct. ಕಳೆಬರ ಸಿಕ್ಕಿತ್ತು ಅವತ್ತು ಕೂಡ ಉಪ್ಪಿನ ಮೂಟೆನ ತೆಗೆದುಕೊಂಡು ಹೋಗಿದ್ರು. ಇವತ್ತು ಅದೇ ರೀತಿಯಾಗಿ ಒಂದು ಅಂದ್ರೆ ಸರಿಸುಮಾರು 25 ಕೆಜಿ ತೂಕವಾಗುವಂತಹ ಒಂದು ಉಪ್ಪಿನ ಮೂಟೆಯನ್ನ ಈಗಾಗಲೇ ಒಳಗಡೆ ತಗೊಂಡು ಹೋಗಿರುವಂತದ್ದು. ಒಂದ್ ಕಡೆ FSL ಅಧಿಕಾರಿಗಳಿರ್ಬೋದು, ಪ್ರಮುಖವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಹೇಗೆ ತನಿಖೆ ಮಾಡ್ತಾರೆ ಅಂತಂದ್ರೆ ಮುಸುಕುದಾರಿ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಏನ್ ಹೇಳ್ತಾನೆ ಅದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ 11 ಆಗಬೇಕಾಗಿತ್ತು, ಇದೀಗ 11ರ ಬದಲಾಗಿ ಗುರುತು ಮಾಡದ ಒಂದು ಜಾಗವನ್ನ ಅಗಲಿಕೆ ಮುಂದಾಗಿರುವಂತಹದ್ದು. ಸದ್ಯ ಈಗ ಏನು ಮಧ್ಯಾಹ್ನ ಊಟಕ್ಕೆ ಬಿಡಬೇಕಾಗಿತ್ತು, ಮಧ್ಯಾಹ್ನದ ಊಟದ ವಿರಾಮ ಏನಾಗಬೇಕಾಗಿತ್ತು ಅದನ್ನ ಮಾಡದೆ ಸರಿಯಾಗಿ ಈಗ ಮತ್ತೆ ಕೆಲಸವನ್ನ ಪ್ರಾರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಗಮನಿಸುವ ಅಂಶ ಏನು ಅಂತಂದ್ರೆ 2-3 ದಿನಗಳಿಂದ ಏನು ಊಟದ ಸಮಯ ಆಗ್ತಾ ಇತ್ತು ಎಲ್ಲ ಊಟದ ಸಮಯಕ್ಕೆ ಸಂಬಂಧಪಟ್ಟಂತೆ ವಿರಾಮವನ್ನು ಕೊಡ್ತಾ ಇದ್ರು. ಅಧಿಕಾರಿಗಳು ಊಟವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಒಂದಿಷ್ಟು ಸಾಮಗ್ರಿಗಳನ್ನು ಮತ್ತೆ ತಂದು ಮತ್ತೆ ಒಳಗಡೆ ತಗೊಂಡು ಹೋಗುವ ವ್ಯವಸ್ಥೆ ಆಗ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಇವತ್ತು ಮಾತ್ರ ಅದ್ಯಾವುದೂ ಆಗ್ತಾ ಇಲ್ಲ. ಇವತ್ತು ಊಟದ ವಿರಾಮವನ್ನು ಎಸ್ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲಷ್ಟು ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು. ನೋಡಿ, ನಮ್ಮ ಅತಿ ದೊಡ್ಡ ತಂಡ ಯಾವಾಗ ಇಂಥದ್ದೊಂದು ಪ್ರಕರಣ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಸುದ್ದಿಯಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇಲ್ಲೇನೋ ಒಂದಾಗಿದೆ, ಇಲ್ಲೇನೋ ಒಂದಾಗಿತ್ತು ಅನ್ನೋ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು, ಸಂಶಯಗಳು ಬಂತು. ಆ ವ್ಯಕ್ತಿ ಗುರುತಿಸಿದಂತ ಜಾಗ ಇದೆಲ್ಲ ಆದಂತ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಗ್ರೌಂಡ್ಗೆ ಹೋಗಿ ಈ ಹೊತ್ತಿನವರೆಗೂ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮ್ಮ ಪ್ರತಿನಿಧಿಗಳಲ್ಲೇ ಇದ್ದಾರೆ. ಈಗ ಈ ಹೊತ್ತಿಗೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ತಾವೀಗ ಯಾವ ಪಾಯಿಂಟ್ ಅಲ್ಲಿದ್ದೀರಿ? ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಸದ್ಯ ಇವತ್ತಿನ ಈ ಉತ್ಖನನ ಹೇಗಿದೆ? ಮಾರುತಿ, ಯಾರ್ಯಾರಿದ್ದಾರೆ ಆಫೀಸರ್ಗಳು ಸದ್ಯಕ್ಕೆ? ರಂಜಿತ್, ಪ್ರಮುಖವಾಗಿ 13 ಜಾಗಗಳಲ್ಲಿ 11ನೇ ಜಾಗವನ್ನ ಇವತ್ತು ಅಗಿಲಾಗ್ತದೆ, ಅಂದ್ರೆ ಉತ್ಖನನ ಮಾಡಾಗ್ತಿತ್ತು. ನಾನು ಸದ್ಯ ಇರುವಂತ ಜಾಗ ಅಂದ್ರೆ ನಂಬರ್ 11ಗೆ ಹೋಗುವಂತ ದಾರಿ ಇದು. ಈ ದಾರಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಗ್ರೀನ್ ಮ್ಯಾಟ್ ಅನ್ನು ಹಾಕಿದ್ದಾರೆ. ಅಂದ್ರೆ ಯಾವುದೇ ಪ್ರಮುಖ ಅಂಶದ ಅಥವಾ ಮಾಹಿತಿ ಯಾವುದು ಹೊರ ಹೋಗಬಾರ್ದು ಅಂತ ಹೇಳಿ ಏನು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ಆ ಮ್ಯಾಟ್ ನ ಹಿಂಭಾಗದಲ್ಲಿರುವಂತದ್ದು ನಂಬರ್ 11. ಈ ನಂಬರ್ 11 ಅನ್ನ ಇವತ್ತು ಅಗಿಬೇಕಾಗಿತ್ತು, ಅದನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತೆ. ಅದಾದ ಬಳಿಕ ಮುಸುಕು ಮ್ಯಾನ್ ಮತ್ತೊಂದು ಜಾಗವನ್ನ ತೋರಿಸಿ ಇಲ್ಲಿ ಅಗಿಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಬಾಯಿ ಬಿಡ್ತಾನೆ. ಅಧಿಕಾರಿಗಳು ಅದರಂತೆ ಪ್ರಮುಖವಾಗಿ ಗಮನಿಸೋದ ಅಂಶ ನೋಡಿ, ಇಲ್ಲಿ 11 ಅಗಿಬೇಕಾಗಿತ್ತು, ಅದನ್ನು ಹೊರತುಪಡಿಸಿ ಮಾರ್ಕ್ ಅನ್ನ ಮಾಡದ ಜಾಗದಲ್ಲಿ ಇದೀಗ ಅಗಿಲಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಒಬ್ಬ ಮನುಷ್ಯನ ಮುಖದಲ್ಲಿ ಬುರುಡೆ ಇರುತ್ತೆ, ಆ ಬುರುಡೆಯ ಬಾಯಿಯ ಕೆಳಭಾಗ ಅಂದ್ರೆ ಗದ್ದ ಅಂತ ಏನ್ ಹೇಳ್ತೀವಿ ನಾವು, ಆ ಭಾಗ ಸಿಕ್ಕಿದೆ ಮತ್ತು ಒಂದಿಷ್ಟು ಕಳೆಬರಹ ಸಿಕ್ಕಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ಒಂದು ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಒಳಗಡೆ. ಅಧಿಕಾರಿಗಳು ಮೊನ್ನೆ ಕೂಡ ನಂಬರ್ 6 ಏನು ಕಳೆಬರ ಸಿಕ್ಕಿತ್ತು ಅವತ್ತು ಕೂಡ ಉಪ್ಪಿನ ಮೂಟೆನ ತೆಗೆದುಕೊಂಡು ಹೋಗಿದ್ರು. ಇವತ್ತು ಅದೇ ರೀತಿಯಾಗಿ ಒಂದು ಅಂದ್ರೆ ಸರಿಸುಮಾರು 25 ಕೆಜಿ ತೂಕವಾಗುವಂತಹ ಒಂದು ಉಪ್ಪಿನ ಮೂಟೆಯನ್ನ ಈಗಾಗಲೇ ಒಳಗಡೆ ತಗೊಂಡು ಹೋಗಿರುವಂತದ್ದು. ಒಂದ್ ಕಡೆ FSL ಅಧಿಕಾರಿಗಳಿರ್ಬೋದು, ಪ್ರಮುಖವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಹೇಗೆ ತನಿಖೆ ಮಾಡ್ತಾರೆ ಅಂತಂದ್ರೆ ಮುಸುಕುದಾರಿ ಅಂದ್ರೆ ಈ ಮಾಸ್ಕ್ ಮ್ಯಾನ್ ಏನ್ ಹೇಳ್ತಾನೆ ಅದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ 11 ಆಗಬೇಕಾಗಿತ್ತು, ಇದೀಗ 11ರ ಬದಲಾಗಿ ಗುರುತು ಮಾಡದ ಒಂದು ಜಾಗವನ್ನ ಅಗಲಿಕೆ ಮುಂದಾಗಿರುವಂತಹದ್ದು. ಸದ್ಯ ಈಗ ಏನು ಮಧ್ಯಾಹ್ನ ಊಟಕ್ಕೆ ಬಿಡಬೇಕಾಗಿತ್ತು, ಮಧ್ಯಾಹ್ನದ ಊಟದ ವಿರಾಮ ಏನಾಗಬೇಕಾಗಿತ್ತು ಅದನ್ನ ಮಾಡದೆ ಸರಿಯಾಗಿ ಈಗ ಮತ್ತೆ ಕೆಲಸವನ್ನ ಪ್ರಾರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಗಮನಿಸುವ ಅಂಶ ಏನು ಅಂತಂದ್ರೆ 2-3 ದಿನಗಳಿಂದ ಏನು ಊಟದ ಸಮಯ ಆಗ್ತಾ ಇತ್ತು ಎಲ್ಲ ಊಟದ ಸಮಯಕ್ಕೆ ಸಂಬಂಧಪಟ್ಟಂತೆ ವಿರಾಮವನ್ನು ಕೊಡ್ತಾ ಇದ್ರು. ಅಧಿಕಾರಿಗಳು ಊಟವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಒಂದಿಷ್ಟು ಸಾಮಗ್ರಿಗಳನ್ನು ಮತ್ತೆ ತಂದು ಮತ್ತೆ ಒಳಗಡೆ ತಗೊಂಡು ಹೋಗುವ ವ್ಯವಸ್ಥೆ ಆಗ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಇವತ್ತು ಮಾತ್ರ ಅದ್ಯಾವುದೂ ಆಗ್ತಾ ಇಲ್ಲ. ಇವತ್ತು ಊಟದ ವಿರಾಮವನ್ನು ಎಸ್ ಮಾರುತಿ, ಥ್ಯಾಂಕ್ ಯು.